ಬಹಳಷ್ಟು ಸುದ್ದಿ ಕೇಳಿರ್ಬೋದು, ಆಘಾತಕರ ಸುದ್ದಿ. ಸರ್ ಚೆನ್ನಾಗಿದೆ, ಇದ್ದಕ್ಕೆ ಹಾರ್ಟ್ ಅಟ್ಯಾಕ್ ಅಂದ್ರೆ ಸರ್, ರಾತ್ರಿ ಮಲಗಿದಂತೆ ಬೆಳಗಿದ್ರೆ ಈಗ ಇಲ್ಲ ಪಾರ್ಟಿ ಸರ್, ನೆನ್ನೆ ಕೂಡ ಸಿಕ್ಕಿದ್ರು, ನೆನ್ನೆ ಮಾತಾಡಿದ್ದೀವಿ, 3 ದಿವಸದ ಫೋನ್ ಮಾತಾಡಿದ್ವಿ ಸರ್, ಹೆಲ್ತಿ ಆಗಿದ್ರು, ಏನೂ ಪ್ರಾಬ್ಲಮ್ ಇದಕ್ಕಿದ್ದು ಹಾರ್ಟ್ ಅಟ್ಯಾಕ್ ಸರ್ ಯಾಕಾಯ್ತು ನೋಡಿ. ಕೊಲೆಸ್ಟ್ರಾಲ್ ಇಸ್ ದ ಮೈನ್ ಕಲ್ಪಿಟ್ ಹಾರ್ಟ್ ಅಟ್ಯಾಕ್ ಆಗುವಂತೆ. ಕೊಲೆಸ್ಟ್ರಾಲ್ ಮುಂದೆ ದಿವಸ ಸಾಯಿಸ್ಬಿಡಲ್ಲ, ಅಂತಂತೂ ಕೊಲೆಸ್ಟ್ರಾಲ್ ಬ್ಲಾಕ್ ಆಗ್ತಾ 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 ಕೊನೆಗೊಂದು ದಿವಸ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತೀರ. ಸೊ ಹಾಗಾಗಿ ಕೊಲೆಸ್ಟ್ರಾಲ್ ನಿಮಗೆ ಭಯ ಕೊಡೋದ್ರೆ ಸಿಂಪ್ಟಮ್ಸ್ ಏನು ಸಿಗಲ್ಲ, ಸ್ವಲ್ಪ ಇದ್ದಾಗ ಒಂದೇ ಸಲ ಹಾರ್ಟ್ ಅಟ್ಯಾಕ್ ಚಾನ್ಸ್. ಹಾಗಾಗಿ ಕೊಲೆಸ್ಟ್ರಾಲ್ನ ಎಫೆಕ್ಟಿವ್ ಆಗಿ ಹೆಲ್ತಿಯಾಗಿ ನ್ಯಾಚುರಲ್ ಆಗಿ ಹಿಂಗೆ ಕಡಿಮೆ ಮಾಡಬೇಕು ದೇಹದಲ್ಲಿ ಅನ್ನೋದನ್ನ ಪೂರ್ತಿ ವಿಡಿಯೋದ ಹೇಳ್ತೀನಿ. ಒಂದ್ಸರಿ ನಾನು ಡಾಕ್ಟರ್ ಮುರಳೀಧರ್ ಅಂತ. ಪೂರ್ತಿ ವಿಡಿಯೋ ನೋಡಿ, ಮರದ ಇವೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ನೀವು ಯಾವ ಲಿಪಿಡ್ ಪ್ರೊಫೈಲ್ ಟೆಸ್ಟ್ ಮಾಡಿಸ್ತಿದ್ದೀರಾ ಬೆಡ್ಡಲ್ಲಿ, ಸಾಧಾರಣ ಕಾರ್ಡಿಯಾಲಜಿಸ್ಟು ಫಿಸಿಷಿಯನ್ಸು 40 ವರ್ಷ 50 ವರ್ಷ ಆದ ನಂತರ ಒಂದ್ಸಲ ಲಿಪಿಡ್ ಪ್ರೊಫೈಲ್ ಟೆಸ್ಟ್ ಮಾಡಿ ಅಂತ ಹೇಳ್ತಾರೆ. ಅಲ್ಲಿ LDL HDL ಎರಡು ಇರುತ್ತೆ. HDL H ಫಾರ್ ಹಾರ್ಟ್ ಅಂತ ನೆನ್ಬಿಟ್ಟು, HDL ಇಸ್ ಗುಡ್ ಕೊಲೆಸ್ಟ್ರಾಲ್, ಅದು ಜಾಸ್ತಿ ಇದ್ದಷ್ಟು ನಿಮ್ಗೆ ಆರೋಗ್ಯಕ್ಕೆ ಒಳ್ಳೇದು. ಸೊ HDL ಯಾವ್ಯಾವ ಪದಾರ್ಥದಲ್ಲಿ ಇರುತ್ತೆ ಅಂತ ತೊಗೊಂಡು ಹೇಗೆ ಜಾಸ್ತಿ ಅಂತ ನಾನು ಪೂರ್ತಿ ವಿಡಿಯೋ ಹೇಳ್ತೀನಿ, ಎಂಟು ತನಕ ವಿಡಿಯೋ ನೋಡಿ. LDL ಅಂತೀರ, ಅದು ಬ್ಯಾಡ್ ಕೊಲೆಸ್ಟ್ರಾಲ್. ಬ್ಯಾಡ್ ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಆಗಬೇಕು, ಗುಡ್ ಕೊಲೆಸ್ಟ್ರಾಲ್ HDL ಲೆವೆಲ್ ಜಾಸ್ತಿ ಆಗಬೇಕು. ಸೊ HDL ಯಾವ್ಯಾವ್ದಲ್ಲಿರುತ್ತೆ, LDL ಯಾವ್ದಿರುತ್ತೆ, ಯಾವ್ದನ್ನ ಅವಾಯ್ಡ್ ಮಾಡಬೇಕು, ಯಾವ್ದನ್ನ ತಗೋಬೇಕು ನಾನು ಪೂರ್ತಿ ವಿಡಿಯೋ ಹೇಳ್ತೀನಿ. ಕೀ ಪಾಯಿಂಟ್ ಏನಪ್ಪ ಅಂದರೆ, ಆ ಗೋಲ್ ಬ್ಯಾಲೆನ್ಸ್ ಆಗಬೇಕು, ನಾಟ್ ಝೀರೋ ಕೊಲೆಸ್ಟ್ರಾಲ್ ಝೀರೋ ಆಗ್ಬಿಡಲ್ಲ, ಬ್ಯಾಲೆನ್ಸ್ ಆಗಬೇಕು, ಅದು ಇಂಪಾರ್ಟೆಂಟ್. ಸೊ ಹಾಗೆ ಆ ರೀತಿ ಬ್ಯಾಲೆನ್ಸ್ ಆಗೋಕ್ಕೆ ಯಾವ್ಯಾವ ಆಹಾರ ಪದಾರ್ಥ ಯಥೇಚ್ಛ ಬಳಸ್ಬೇಕಂತ ನಾನು ಹೇಳ್ತೀನಿ, ಪೂರ್ತಿ ವಿಡಿಯೋ ನೋಡ್ತಾರೆ. ನಾನು ಹೇಳಿದಾಗೆ LDL ಲೆವೆಲ್ ಯಾವ ಆಹಾರ ಪದಾರ್ಥ ಕಡಿಮೆ ಆಯ್ತು ಅಂತ ಹೇಳ್ತೀವಿ ಹೊರಗಡೆ. ಏನಂತ LDL ನೀವು ಸಾಲ್ಯುಬಲ್ ಫೈಬರ್ಸ್ ಓಟ್ಸ್ ಅಂತ ಅದರಲ್ಲಿ ಇರುತ್ತೆ, ನಂತರ ಬಾರ್ಲಿ ಅಂತ ಅದರಲ್ಲಿ ಇರುತ್ತೆ, ಬೀನ್ಸ್ ಅಲ್ಲಿ ಇರುತ್ತೆ, ಲೆಗ್ಯೂಮ್ಸ್ ಅಂತ ಲೆಂಟಿಲ್ಸ್ ಅದರಲ್ಲಿ ಇರುತ್ತೆ, ಮತ್ತು ಆ್ಯಪಲ್ ನಿಮ್ಮ ಸೇಬು ಅಲ್ವಾ, ದಿನಕ್ಕೊಂದು ಸೇಬು. ನಿಮ್ಮೊಂದು ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಒಂದು ಗಾದೆನೇ ಇದೆ, ಆ್ಯಪಲ್ ಎ ಡೇ ಕೀಪ್ಸ್ ದ ಡಾಕ್ಟರ್ ಅವೇ ಅಂತ, ಬಹುಶಃ ಇದಕ್ಕೆ ಹೇಳಿರ್ಬೋದು. ಸೊ ಈ ಆಹಾರ ಪದಾರ್ಥಗಳನ್ನ ಸಾಲ್ಯುಬಲ್ ಫೈಬರ್ಸ್ ಇರುವಂಥ ಆಹಾರ ಪದಾರ್ಥ ಏನಂತಂದ್ರೆ, ಅದು LDLನ ಬೈಂಡ್ ಮಾಡಿ ನಿಮ್ಮ ಗಟ್ಟಲ್ಲಿ ಅಬ್ಸಾರ್ಪ್ಷನ್ ಅವಾಯ್ಡ್ ಮಾಡುತ್ತೆ. ಇಟ್ ಬೈಂಡ್ಸ್ ಕೊಲೆಸ್ಟ್ರಾಲ್ ಇನ್ ದ ಗಟ್. ಹಂಗಾಗಿ ಏನಂತೆ ನಿಮಗೆ LDL ಲೆವೆಲ್ ಅಂದರೆ ಬ್ಲಡ್ ಕೂಡ ಕಡಿಮೆ ಆಗುತ್ತೆ. ಸೊ ಈಗ ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಏನಪ್ಪ ಅಂದರೆ, ಫೈಬರ್ ಇಸ್ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ನ್ಯಾಚುರಲ್ ಕೊಲೆಸ್ಟ್ರಾಲ್ ರೆಡ್ಯೂಸರ್ ಅಂತ. ನೀವು ಸಾಲ್ಯುಬಲ್ ಫೈಬರ್ಸ್ ತೊಗೊಂಡ್ರೆ ನ್ಯಾಚುರಲ್ ಆಗಿ ನಿಮ್ಗೆ LDL ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಆಗ್ತಾಗಿ, ಸಾಲ್ಯುಬಲ್ ಫೈಬರ್ನ ನೀವು ಯಥೇಚ್ಛವಾಗಿ ನಿಮ್ಮ ಆಹಾರ ಪದಾರ್ಥ ಉಪಯೋಗಿಸೋದು ಭಾಳ ಒಳ್ಳೆಯದು. ನಾವೆಲ್ಲ ಹೇಳಿದಂಗೆ ಎಲ್ಲ ಫ್ಯಾಟು ಕೆಟ್ಟದಲ್ಲ, HDL ಅಂತ ಅದು ಒಳ್ಳೆಯದು. ಹಂಗಾಗಿ ಹೆಲ್ತಿ ಫ್ಯಾಟ್ಸ್, HDL ಜಾಸ್ತಿ ಇರುವಂಥ ಆಹಾರ ಪದಾರ್ಥಗಳನ್ನು ನೀವು ನಿಮ್ಮ ದಿನನಿತ್ಯ ಆಹಾರದಲ್ಲಿ ಉಪಯೋಗಿಸೋದು ಒಳ್ಳೆಯದು. ಯಾವ ಸರ್ ಹೆಲ್ತಿ ಫ್ಯಾಟ್ಸ್ ಇರುತ್ತೆ ಅಂದರೆ, ನಟ್ಸ್, ಬೀಜಗಳಲ್ಲಿ ಸೀಡ್ಸ್ ಇರ್ಬೋದು, ಈ ಕೊಬ್ಬರಿ ಎಣ್ಣೆ ಇರ್ಬೋದು, ಮತ್ತು ಆಲಿವ್ ಆಯಿಲ್ ಇರ್ಬೋದು, ಫ್ಯಾಟಿ ಫಿಶ್ ಅಂತ ಅದು. ಇವುಗಳೇನಪ್ಪ ಅಂದರೆ ಈ HDL ಲೆವೆಲ್ನ ಜಾಸ್ತಿ ಮಾಡಿ, ನಾವೆಲ್ಲ HDL H ಫಾರ್ ಹಾರ್ಟ್, ಗುಡ್ ಫಾರ್ ಹೆಲ್ತ್ ಹಾರ್ಟ್. ಸೊ HDL ಲೆವೆಲ್ನ ಜಾಸ್ತಿ ಮಾಡುವಂಥ ಈ ಆಹಾರ ಪದಾರ್ಥ ಉಪಯೋಗಿಸೋದ್ರಲ್ಲಿ HDL ಒಳ್ಳೆಯ ಕೊಬ್ಬಿನಾಂಶ ಜಾಸ್ತಿ ಆಗುತ್ತೆ, ಬಾಡಿ ಇನ್ಫ್ಲಮೇಷನ್ ಕೂಡ ಕಡಿಮೆ ಆಗುತ್ತೆ, ಲಿಪಿಡ್ ಪ್ರೊಫೈಲ್ ಕೂಡ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಎಲ್ಲ ಫ್ಯಾಟ್ಸು ಡೇಂಜರಸ್ ಅಲ್ಲ. ಅದರಲ್ಲಿ ಯಾವ ರೀತಿಯ ಫ್ಯಾಟ್ ಇದೆ, ಗುಡ್ ಫ್ಯಾಟ್ HDL ಫ್ಯಾಟ್ ಇರುವಂಥ ನಾನು ಹೇಳಿದ ಆಹಾರ ಪದಾರ್ಥ ತಗೊಂಡಿದ್ದ ಅದರಲ್ಲಿ ನಿಮಗೆ ಹಾರ್ಟ್ ಒಳ್ಳೆಯದು. ಅದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಎಲ್ಲ ಫ್ಯಾಟ್ ಅಂಶಗಳು, ಎಲ್ಲ ಕೊಲೆಸ್ಟ್ರಾಲು ಅವು ಬ್ಯಾಡ್ ಕೊಲೆಸ್ಟ್ರಾಲ್, ಗುಡ್ ಕೊಲೆಸ್ಟ್ರಾಲ್ ಇದೆ. ಈ ರೀತಿ ಆಹಾರ ಪದಾರ್ಥ ತಗೊಂಡಾಗ ನಿಮಗೆ ಕೊಲೆಸ್ಟ್ರಾಲ್, ಗುಡ್ ಕೊಲೆಸ್ಟ್ರಾಲ್, HDL ಲೆವೆಲ್ ಜಾಸ್ತಿ ಆಗುತ್ತೆ, ಜೊತೆಗೆ ನಿಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ. ಸೊ ಎಲ್ಲ ಕೊಬ್ಬು ಕೆಟ್ಟದೊಂದನ್ನ ತೆಗೆದುಹಾಕೊಳ್ಳಿ. HDL ಜಾಸ್ತಿ ಇರುವಂತಹ ಆಯಿಲ್ ಫುಡ್ ತೊಗೊಳ್ಳೋದು ಭಾಳ ಒಳ್ಳೆಯದು. ಯಾವುದನ್ನ ಅವಾಯ್ಡ್ ಮಾಡಬೇಕು ಅಂದರೆ, ಆದಷ್ಟು ನೀವು ಟ್ರಾನ್ಸ್ ಫ್ಯಾಟ್ಸ್ ಇರುವಂತಹ ಆಹಾರ ಪದಾರ್ಥ ಅವಾಯ್ಡ್ ಮಾಡಿ. ಮತ್ತು ಪ್ರೊಸೆಸ್ಡ್ ಫುಡ್ಸ್ ಅಲ್ವಾ, ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ಸ್ ಎಲ್ಲ ಬರುತ್ತೆ, ಅದನ್ನೆಲ್ಲ ಖಂಡಿತ ಅವಾಯ್ಡ್ ಮಾಡಬೇಕು. ನೀವು ಫ್ರೈಡ್ ಫುಡ್, ಕರಿದ ಆಹಾರ ಪದಾರ್ಥ, ಎಣ್ಣೆಲಿ ಕರಿದಿರ್ತಾರೆ, ಎಸ್ಪೆಷಲಿ ಬೀದಿಲಿ ಮಾರೋರು, ಈ ಚಿಪ್ಸೇ ಇರ್ಬೋದು, ಅಥವಾ ಎಣ್ಣೆಲಿ ಕರಿದ ಪದಾರ್ಥ ಯಾವಾಗಲೂ ಒಂದ್ಸಲ ರುಚಿಗೆ ತಕ್ಕಂಗೆ ಉಪಯೋಗಿಸಬಲ್ಲ. 10-20% ನಿಮಗೆ ಆಹಾರ ಪದಾರ್ಥದಲ್ಲಿ ಕರಿದ ಆಹಾರ ಪದಾರ್ಥ ಬರಲ್ಲ. ಆದಷ್ಟು ಎಣ್ಣೆಲಿ ಕರೆದ ಆಹಾರ ಪದಾರ್ಥಗಳನ್ನ ಅವಾಯ್ಡ್ ಮಾಡೋದು ಒಳ್ಳೆಯದು. ಬೇಕರಿ ಐಟಮ್ಸ್ ಕೂಡ ಎಣ್ಣೆಲಿ ಕರೆದು ಮಾಡಿರ್ತಾರೆ, ಅದನ್ನು ಕೂಡ ಅವಾಯ್ಡ್ ಮಾಡೋದು ಜಾಣ್ತನ. ಮತ್ತು ಪ್ಯಾಕೇಜ್ ಸ್ನ್ಯಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಸ್ನ್ಯಾಕ್ ಮಾಡುವಂಥ ಇರುತ್ತಲ್ಲ, ಎಷ್ಟೊಂದು ಪ್ಯಾಕೆಟಲ್ಲಿ ಬರುವಂತಹ ಯಾವಾಗಲೂ ಅದನ್ನ ಕರೆದಿರ್ತಾರೆ, ಪ್ಯಾಕ್ ಮಾಡಿ ಪ್ರಿಸರ್ವೇಟಿವ್ಸ್ ಹಾಕಿ ಬಿಟ್ಟಿರ್ತಾರೆ, ಅವು ಕೂಡ ನಿಮ್ಮ ಆರೋಗ್ಯಕ್ಕೆ ಖಂಡಿತ ಅದು ಹಾನಿಕರ. ರೀಹೀಟೆಡ್ ಆಯಿಲ್ಸ್ ನಿಮ್ಗೆ ಕೊಡ್ಬೇಕು. ಕೆಲಸಲಿ ಏನೋ ಮಾಡ್ತಿರ್ತಾರೆ, ಅದನ್ನೇ ರೀಹೀಟ್ ಮಾಡಿ ಪದೇ ರೀಹೀಟ್ ಮಾಡ್ತಿರ್ತಾರೆ, ಅಂತ ರೀಹೀಟ್ ಮಾಡುವಂಥ ಆಯಿಲ್ ಪದೇ ಉಪಯೋಗಿಸ್ತಿರ್ತಾರಲ್ಲ, ಅಂಥ ಆಯಿಲ್ಗಳು ಕೂಡ ನಿಮಗೆ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದು. ಅದರಲ್ಲೂ ಕೂಡ ನಿಮಗೆ ಟ್ರಾನ್ಸ್ ಫ್ಯಾಟ್ಸ್ ಮತ್ತು ಅವೆಲ್ಲ ಜಾಸ್ತಿ ಇರೋದ್ರಿಂದ ಅವು ಕೂಡ ನಿಮ್ಮ ಹಾರ್ಟ್ನ ಆರೋಗ್ಯಕ್ಕೆ ಖಂಡಿತ ಮಾರ್ಗ. ಜಂಕ್ ಫುಡ್ ಇಸ್ ಡೈಲಿ ಕೊಲೆಸ್ಟ್ರಾಲ್ ವಿಲ್ ಸ್ಟೇಡ್ ಐ ಡೆಫಿನೆಟ್ಲಿ ಅಂತ. ನೀವು ಜಂಕ್ ಫುಡ್ ಅಂದರೆ ಮಿಸ್ ನಾವು ಹೇಳ್ತೀನಿ, ಜಂಕ್ ಫುಡ್ ಅಂದರೆ ಮಿಸ್ ನಾವು, ಅದು ಫುಡ್ ಆಗಲ್ಲ, ಅದು ಜಂಕ್ ಅಷ್ಟೇ. ಸೊ ನೀವು ಜಂಕ್ ಅಂತ ನಿಮ್ಮ ಆರೋಗ್ಯ ಅಂತ ಜಂಕೇ ಆಗುತ್ತೆ. ಸೊ ಹಾಗಾಗಿ ಜಂಕ್ನ ರೆಗ್ಯುಲರ್ ತಿಂತಾದ್ರೆ ನಿಮ್ಮ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ಹಾರ್ಟ್ಗೆ ಭಾಳ ಅಪಾಯಕಾರಿ. ಹಾಗಾಗಿ ಜಂಕ್ ಫುಡ್ನ ಖಂಡಿತ ಅವಾಯ್ಡ್ ಮಾಡೋದು ಭಾಳ ಒಳ್ಳೆಯದು. ಕೊಲೆಸ್ಟ್ರಾಲ್ ಕಡಿಮೆ ಮಾಡೋಕ್ಕೆ ನಾನ್ ನೆಗೋಷಿಯಬಲ್ ಎಕ್ಸಸೈಸ್, ನೆಗೋಷಿಯೇಟ್ ಮಾಡೋಕ್ಕಾಗಲ್ಲ. ಕಡಿಮೆ ತಿನ್ಬಿಡ್ತೀನಿ, ಎಕ್ಸಸೈಸ್ ಮಾಡಿದ್ರೆ ಅನ್ನಾಗಲ್ಲ.
ಖಂಡಿತ 30 ಮಿನಿಟ್ಸ್ ಬ್ರಿಸ್ಕ್ ವಾಕಿಂಗ್ ಭಾಳ ನಾನು ವಾಕಿಂಗ್ ಮಾಡೋದು ಎಷ್ಟೊಂದು ವಿಡಿಯೋಗಳು ಮಾಡಿದ್ದೀನಿ, ಇಲ್ಲ ಲಕ್ಷಾಂತರ ದಯವಿಟ್ಟು ಅದನ್ನ ವಿಡಿಯೋ ನೋಡಿ. ಎಕ್ಸಸೈಸ್ ಇಸ್ ಎ ಮಸ್ಟ್. 30 ಮಿನಿಟ್ಸ್ ಬ್ರಿಸ್ಕ್ ವಾಕಿಂಗ್ ಮಸ್ಟ್. ಮತ್ತು ಸ್ಟ್ರೆಂತ್ ಟ್ರೈನಿಂಗ್ ವಾರಕ್ಕೆ ಒಂದು 2-3 ಸಲ ಜಿಮ್ಗೆ ಮಾಡೋದು ಭಾಳ ಅನುಕೂಲ ಆಗುತ್ತೆ. ಸೊ ಹಂಗೆ ಅದು ಏನಪ್ಪ ಅನುಕೂಲ ಅಂದರೆ ನಿಮಗೆ HDL ಲೆವೆಲ್ ಜಾಸ್ತಿ ಆಗುತ್ತೆ, LDL ಲೆವೆಲ್ ಅದು ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನೀವು ಆಹಾರ ಪದಾರ್ಥನೂ ಅಷ್ಟೇ ಕಂಟ್ರೋಲ್ ಮಾಡ್ಬಿಡ್ತೀನಿ, ಎಕ್ಸಸೈಸ್ ಮಾಡದೇ ಇರ್ತೀನಿ ನಾನು ಇಷ್ಟ. ಎಕ್ಸಸೈಸ್ನ ಕಂಪಲ್ಸರಿ ಮಾಡಲೇಬೇಕು ತಲೆ ಇಟ್ಕೊಳ್ಳಿ. ಎಕ್ಸಸೈಸ್ ಎ ಮಸ್ಟ್ ಫಾರ್ ಗುಡ್ ಹೆಲ್ತ್. ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. ಈ ಬಾಡಿ ವೆಯ್ಟ್ ಭಾಳ ಇಂಪಾರ್ಟೆಂಟ್ ಇದೆ. ಹಾಗೆ ಹೊಟ್ಟೆ ಇಷ್ಟಪ್ಪ ಇರುತ್ತಲ್ಲ ಅಲ್ವಾ, ಬಸ್ರಿ ಥರ ಕಾಣ್ತಿರ್ತಾರೆ 30 ಫಾರ್ ಎವರ್ ಪ್ರೆಗ್ನೆಂಟ್ ಅಂಥವ್ರಿಗೆ. ಸೊ ಅಂಥವ್ರಿಗೆ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಗೋ ಚಾನ್ಸ್ ಆಗಿ ಹೊಟ್ಟೆನ ಕರಗಿಸೋದು ಭಾಳ ಒಳ್ಳೆಯದು. ಬಾಡಿ ವೆಯ್ಟ್ ಒಂದು 5 to 10% ನೀವು ಇರೋದಕ್ಕಿಂತ ಕಡಿಮೆ ಮಾಡೋದು ಕೂಡ ನಿಮ್ಮ ಕೊಲೆಸ್ಟ್ರಾಲ್ ಭಾಳ ಇಂಪ್ರೂವ್ ಆಗ್ಬಿಡುತ್ತೆ. ಹಂಗೆ ಬೆಲ್ಲಿ ಫ್ಯಾಟ್, ಹೊಟ್ಟೆ ಇರುವಂಥದ್ದು ಬಾಡಿ ವೆಯ್ಟ್ ಜಾಸ್ತಿ ಖಂಡಿತ ವೆಯ್ಟ್ ಕಡಿಮೆ ಮಾಡಿ. ಫ್ಯಾಟ್ನ ನೀವು ಕಡಿಮೆ ಮಾಡಿದಷ್ಟು ಅಂತ ನಿಮ್ಮ ಮೆಟಬಾಲಿಕ್ ಹೆಲ್ತ್ ಕೂಡ ಚೆನ್ನಾಗುತ್ತೆ. ಸೊ ಹಾಗಾಗಿ ಬಾಡಿ ವೆಯ್ಟ್ನ ನಾವು ಮಾಡ್ಕೊಂಡು ಎಷ್ಟೊಂದು ರೀತಿಯ ಅನುಕೂಲ. ನಿಮಗೆ ಬರೀ ಹಾರ್ಟ್ ಒಂದಕ್ಕೆಲ್ಲ ಬಾಡಿ ವೆಯ್ಟ್ ಕಡಿಮೆ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಬಾಡಿ ವೆಯ್ಟ್ ಜಾಸ್ತಿಯಷ್ಟು ಎಲ್ಲ ಕಾಯಿಲೆಗಳಿಗೂ ಔತಣ ಕೂಟ ಅರೇಂಜ್ ಮಾಡಿ ಕರೆದಂಗೆ ಒಂದು ಒಳ್ಳೆ ಪಾರ್ಟಿ ಅರೇಂಜ್ ಮಾಡಿದ್ದೀನಪ್ಪ ಬನ್ನಿ ಅಂತ. ಎಲ್ಲ ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ಮಂಡಿ ನೋವು ಇರ್ಬೋದು, ನಿಮ್ಮ ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, ಪ್ರತಿಯೊಂದಕ್ಕೂ ನಿಮ್ಗೆ ಬಾಡಿ ವೆಯ್ಟ್ ಜಾಸ್ತಿಯಷ್ಟು ಶುಗರ್ಗೆ, ಹಾರ್ಟ್ಗೆ, ಡಯಾಬಿಟಿಸ್ ಅವ್ರಿಗೆ, BP ಎಲ್ಲ ಕಾಯಿಲೆಗಳು ಔತಣ ಕೂಟ ಏರ್ಪಡಿಸ್ದಂಗೆ. ಹಾಗಾಗಿ ಬಾಡಿ ವೆಯ್ಟ್ನ ಕಂಟ್ರೋಲ್ ಮಾಡೋದು ಭಾಳ ಇಂಪಾರ್ಟೆಂಟು. ಅದು ನಾನ್ ನೆಗೋಷಿಯಬಲ್. ಖಂಡಿತ ಬಾಡಿ ವೆಯ್ಟ್ನ ಕಂಟ್ರೋಲ್ ಇಟ್ಕೊಳ್ಳಿ. ಸಿಹಿ ಪದಾರ್ಥಗಳು, ಸಿಹಿ ತಿಂಡಿಗಳು, ರಿಫೈನ್ಡ್ ಕಾರ್ಬೋಹೈಡ್ರೇಟ್ಸ್ನ ಖಂಡಿತ ಅವಾಯ್ಡ್ ಮಾಡಿ. ಯಾಕಂದ್ರೆ ನೀವು ತಿಂದಷ್ಟು ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಶುಗರ್ ಡ್ರಿಂಕ್ಸ್ ಇರ್ಬೋದು, ವೈಟ್ ಬ್ರೆಡ್ ಇರ್ಬೋದು, ಸ್ವೀಟ್ಸ್ ಇರ್ಬೋದು, ಎಲ್ಲ ತಿಂದಷ್ಟು ಶುಗರ್ ಇನ್ಕ್ರೀಸ್ ಆಗುತ್ತೆ. ಗ್ಲೈಸಿಮಿಕ್ ಇಂಡೆಕ್ಸ್ ಇರುತ್ತೆ, ಶುಗರ್ ಇನ್ಕ್ರೀಸ್ ಆಗುತ್ತೆ, ಆಟೋಮೆಟಿಕ್ ಟ್ರೈಗ್ಲಿಸರೈಡ್ಸು, ಬ್ಯಾಡ್ ಕೊಲೆಸ್ಟ್ರಾಲ್ ಕೂಡ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಲಿಪಿಡ್ ಪ್ರೊಫೈಲ್ ಅಷ್ಟೇ ಆಗ್ತದೆ. ಯಾರಿಗೆ ಡಯಾಬಿಟಿಸ್ ಇರುತ್ತೆ, ಯಾರಿಗೆ ಕೊಲೆಸ್ಟ್ರಾಲ್ ಜಾಸ್ತಿ, ಖಂಡಿತ ಶುಗರಿ ಫುಡ್ನ, ಶುಗರ್ ಇರುವಂತಹ ಸಿಹಿ ತಿಂಡಿಗಳನ್ನ ಖಂಡಿತ ಅವಾಯ್ಡ್ ಮಾಡೋದು ಭಾಳ ಒಳ್ಳೆಯದು. ಯಾವಾಗ ಮೆಡಿಕೇಶನ್ ಇಂಪಾರ್ಟೆಂಟ್. ಎಷ್ಟೋ ಜನಕ್ಕೆ ಕೊಲೆಸ್ಟ್ರಾಲ್ ಕಡಿಮೆ ಆಗಿ ಅಂತ ಮೆಡಿಕೇಶನ್ ಹಾಕಿರ್ತಾರೆ. ಖಂಡಿತ ನೆಗ್ಲೆಕ್ಟ್ ಮಾಡಿದ್ದೀವಿ. ಕನ್ಸಲ್ಟ್ ಫಿಸಿಷಿಯನ್ ಅಂತ ಕಾಲೇಜಲ್ಲಿ ಡಿಸ್ಕಸ್ ಮಾಡಿ ಎಷ್ಟು ಕೊಲೆಸ್ಟ್ರಾಲ್ ಇದೆ, ಅವ್ರು ನಿಮ್ಗೆ ಎಕ್ಸೈಸ್ ಮಾಡಕ್ಕೆ ಹೇಳ್ತಾರೆ, ಫುಡ್ಡಲ್ಲಿ ಕಂಟ್ರೋಲ್ ಮಾಡಕ್ಕೆ ಹೇಳ್ತಾರೆ. ಜೊತೆಗೆ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದಾಗ ಖಂಡಿತ ಮಾತ್ರೆಗಳು ಕೂಡ ಕೊಡ್ತಾರೆ. ಮಾತ್ರೆಗಳು ಕೊಟ್ಟಾಗ ಖಂಡಿತ ಅವ್ರು ಹೇಳ್ತಾರೆ ರೆಗ್ಯುಲರ್ ಉಪಯೋಗಿಸ್ಬಿಡಿ. ಬರೀ ಫುಡ್ ಎಕ್ಸೈಸ್ ಎಲ್ಲ ಕೊಲೆಸ್ಟ್ರಾಲ್ ಕಡಿಮೆ ಆಗಲ್ಲ. ನಿಮ್ಗೆ ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಇತ್ತು, ಫ್ಯಾಮಿಲಿ ಹಾರ್ಟ್ ಅಟ್ಯಾಕ್ ಆಗಿದ್ದು, ನಿಮಗೆ ಒಂದ್ಸಲ ಹಾರ್ಟ್ ಅಟ್ಯಾಕ್ ಆಗಿದೆ, ಆ ಥರ ಇದ್ದಾಗ ಅದು ಕೊಲೆಸ್ಟ್ರಾಲ್ ಲೆವೆಲ್ ಇದೆ, LDL ಲೆವೆಲ್ ಅಂದಾಗ ಖಂಡಿತ ನಿಮಗೆ ಎಕ್ಸ್ಟ್ರಾ ಮಾತ್ರೆಗಳು ಬೇಕಾಗುತ್ತೆ. ನಿಮ್ಮ ಯಾರು ಟ್ರೀಟಿಂಗ್ ಫಿಸಿಷಿಯನ್ ಇರ್ತಾರೆ ಅದನ್ನು ಡಿಸ್ಕಸ್ ಮಾಡಿ ಅವ್ರು ಹೇಳಿದ್ವಿ ಖಂಡಿತ ಮಾತ್ರೆಗಳು ತೊಗೊಳ್ಳಿ. ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಮಾಡೋಕ್ಕೆ ಭಾಳ ಅನುಕೂಲಕಾರಿ. ಭಾಳ ನಿಮ್ಗೆ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ ಭಾಳ ಕಡಿಮೆ ಆಗುತ್ತೆ. ರಿಪೀಟ್ ನಾನು ಭಾಳ ಉತ್ತಮವಾದ ವಿಡಿಯೋ ಮಾಡಿದ್ದೀನಿ. ಕೊಲೆಸ್ಟ್ರಾಲ್ ಬ್ಯಾಡ್ ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡೋಕ್ಕೆ ಹೇಗೆ ಅಂತ ಹೇಳಿದ ಅಷ್ಟು ಪಾಯಿಂಟ್ನ ದಯವಿಟ್ಟು ಇವತ್ತೇ ಫಾಲೋ ಮಾಡಿ. ಯಾರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಯಾರು ಫ್ಯಾಮಿಲಿ ಹಾರ್ಟ್ ಅಟ್ಯಾಕ್ ಇದೆ, ಯಾರು ದಪ್ಪ ಇದ್ದಾರೆ, ಯಾರಿಗೆ ಕೊಲೆಸ್ಟ್ರಾಲ್ ಲೆವೆಲ್ ಬ್ಲಡ್ಡಲ್ಲಿ ಜಾಸ್ತಿ, ಲಿಪಿಡ್ ಪ್ರೊಫೈಲ್ LDL ಜಾಸ್ತಿ, ಅವ್ರಿಗೆಲ್ಲ ಈ ವಿಡಿಯೋನ ಖಂಡಿತ ಫಾಲೋ ಮಾಡಿ. ಹೇಳಿದಷ್ಟು ನೀವು ಫಾಲೋ ಮಾಡಿದರೆ ಎಕ್ಸಸೈಸ್ ಮಾಡುವಂಥದ್ದು, ಲೋ ಡಯಟ್ ಡಯಟ್ ಮೇಂಟೈನ್ ಮಾಡುವಂಥದ್ದು, ಬಾಡಿ ವೇಟ್ ಕಂಟ್ರೋಲ್ ಮಾಡುವಂಥದ್ದು, ಇವೆಲ್ಲ ನಾನು ಒಳ್ಳೆ ಆಹಾರ ಪದ್ಧತಿ ಸೇರಿಸಿದ್ದು ಎಲ್ಲ ಮಾಡಿದಷ್ಟು ನಿಮ್ಮ ಕೊಲೆಸ್ಟ್ರಾಲ್ ಖಂಡಿತ ಕಡಿಮೆ ಆಗುತ್ತೆ. ಕನಿಷ್ಠ ಪಕ್ಷ ನಾನು ಹೇಳಿದ್ದೀನಿ 3 ತಿಂಗಳು ಫಾಲೋ ಮಾಡಿ ನೀವು ಲಿಪಿಡ್ ಪ್ರೊಫೈಲ್ ಚೆಕ್ ಮಾಡಿ ಖಂಡಿತ ಕಡಿಮೆ ಆಗುತ್ತೆ. ಪೂರ್ತಿ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಾನು ಹೇಳಿದಷ್ಟು ಯಾರಾಗಿದೆ ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ಲರಿಗೂ, ಯಾರು ಫ್ಯಾಮಿಲಿ ಹಾರ್ಟ್ ಇದ್ದವ್ರಿಗೆ ಎಲ್ಲರಿಗೂ ಫಾಕ್ ಮಾಡಿ. ಯಾಕೆಂದರೆ ಹಾರ್ಟ್ ಪ್ರತಿಯೊಬ್ಬರು ದೇಹದಲ್ಲಿ ಇದ್ದೇ ಇರುತ್ತೆ. ಸೊ ಹಾಗೆ ಹಾರ್ಟ್ನ ನಾವು ಚೆನ್ನಾಗಿ ನೋಡ್ಕೊಳ್ಳೋಣ. ಹಾರ್ಟ್ ಇದ್ದರೆ ನಮ್ಮ ಜೀವನ ಅಲ್ವಾ. ಪ್ರತಿಯೊಬ್ಬರಿಗೂ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಫಾರ್ವರ್ಡ್ ಮಾಡಿ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಇವಾಗ ಶೇರ್ ಮಾಡಿ. ಒಂದ್ಸರಿ ನಾನು ಡಾಕ್ಟರ್ ಮುರಳೀಧರ ಅಂತ 530ಕ್ಕೂ ಹೆಚ್ಚು ವಿಡಿಯೋಗಳು ಮಾಡಿದ್ದೀನಿ. ಆಲ್ರೆಡಿ 1,31,000 ಸಬ್ಸ್ಕ್ರೈಬರ್. ಅಷ್ಟು ಬೇಗ 1.5 ಲಕ್ಷ ಆಗಬೇಕು. ಖಂಡಿತ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಒನ್ಸ್ ಅಗೇನ್ ವಿಶ್ ಯು ಆಲ್ ಹ್ಯಾಪಿ ಹೆಲ್ತಿ ಲೈಫ್ ಅಂಡ್ ಹೆಲ್ತಿ ಹಾರ್ಟ್ ಆಲ್ಸೋ. ಆಲ್ ದ ಬೆಸ್ಟ್.